ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಬಿಗ್ ಬಾಸ್ ಈ ವಾರ ಎಲಿಮಿನೇಟ್ ಆಗಿ ಬಂದಿರೋದು ರಿಷಾ ಗೌಡ ಅವರು. ನಮ್ಮ ಜೊತೆಗಿದ್ದಾರೆ ರಿಷಾ ಗೌಡ ಅವರು. ಬನ್ನಿ ಮಾತನಾಡಿಸ್ತೀನಿ. ಹಾಯ್ ರಿಷಾ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. 5 ವಾರ ಏನು ಬದಲಾವಣೆ ಅಂತ ಅನಿಸ್ತು ನಿಮಗೆ, ನಿಮ್ಮ ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ ನಿಜವಾಗ್ಲೂ ಬದಲಾವಣೆ ಇದೆ. ತುಂಬ ಸಿಡ ಅಂತಿದ್ದವಳಿಗೆ ಇವಾಗ ತಾಳ್ಮೆ ಅನ್ನೋದಿದೆ. ಅಂದರೆ ಸಡನ್ನಾಗಿ ರಿಯಾಕ್ಟ್ ಮಾಡಬಾರ್ದು ಅನ್ನೋದು ಒಳ್ಳೆ ಲೆಸನ್ ನನಗೆ ಬಿಗ್ ಬಾಸಿಂದ ಕಲ್ತಿದ್ದು. ಎಲ್ಲರೂ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ ಅದೆಲ್ಲ. ಸೊ ತುಂಬ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡೋ ಬದಲು ಈಗ ನೋಡಿ ಸ್ವಲ್ಪ ತಾಳ್ಮೆಯಿಂದ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಅದೇ ಗಿಲ್ಟ್ ಅನಿಸ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಇನ್ಸ್ಟೆಂಟಾಗಿ ಅಲ್ಲಿ ರಿಯಾಕ್ಟ್ ಮಾಡಿ ನನಗೆ ಮನೆಯಿಂದ ಆಚೆ ಬರೋ ಪರಿಸ್ಥಿತಿ ಬಂತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆ್ಯಕ್ಚುಲಿ ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಎವಿಕ್ಷನ್ ನನಗೂ ಶಾಕಿಂಗ್ ಆಗಿತ್ತು. ಜನರೇ ಆನ್ಸರ್ ಮಾಡ್ತಾ ಇದ್ದಾರೆ. ನಾನೇನು ಆನ್ಸರ್ ಮಾಡೋದೇ ಬೇಡ ಯಾರಿಗೂ. ಅವ್ರಿಗೆ ಗೊತ್ತಾಗ್ತಾ ಇದೆ ಎವಿಕ್ಷನ್ನು ಯಾವ ಪ್ರೋಸೆಸ್ಸಲ್ಲಿ ಹೆಂಗಾಯಿತು ಅಂತ ಹೇಳಿ. ನನಗೇನು ಬೇಜಾರೇನಿಲ್ಲ. ಲಕ್ ಕೈ ಬಿಡ್ತು ಅಂತ ಅಷ್ಟೇ, ಇನ್ನೇನು ಮ್ಯಾಟರ್ ಆಗಿಲ್ಲ ನನಗೆ. ರಿಷಾ ಯಾವ ಉದ್ದೇಶದಿಂದ ಹೋಗಿದ್ರು ಆ ಉದ್ದೇಶ ಸಂಪನ್ನ ಆಗಿಲ್ಲ, ಅಂದರೆ ಸಂಪೂರ್ಣ ಆಗಿಲ್ಲ. ಅಂದರೆ ನೀವು ತುಂಬ ಆವಾಗ ಅಗ್ರೆಸಿವ್ ಆಗಿ ಹೋಗಿದ್ರಿ. ಎಂಟ್ರಿಯಲ್ಲೇ ಹೇಳ್ತಾ ಇದ್ರಿ, ನಾನು ಕೊನೆವರೆಗೂ ಇದ್ದು ಗೆದ್ದು ಬರ್ತೀನಿ ಅನ್ನೋ ಥರ. ಆದರೆ ಇದೇ ವಾರಕ್ಕೆ ಎಲ್ಲೋ ಒಂದು ಕಡೆ ಸೋಲೊಪ್ಕೊಂಡೆ ಅನ್ನೋ ಥರ ಫೀಲ್ ಆಯಿತಾ? ನಾನು ಎಲ್ಲೂ ಹೇಳೇ ಇಲ್ಲ ನಾನು ಎಲ್ಲೂ ಗೆದ್ದು ಬರ್ತೀನಿ ಅಂತ. ನಾನು ಸ್ಟೇಜ್ ಎಂಟ್ರಿ ಕೊಟ್ಟಿದ್ದೆ ಜನರನ್ನ ಐಡೆಂಟಿಟಿಗೋಸ್ಕರ. ನನಗೆ ಬೇಕಿತ್ತು ಬಿಗ್ ಬಾಸ್, ನಾನು ಎಂಟ್ರಿ ಕೊಟ್ಟಿದ್ದೆ ನನ್ನ ಐಡೆಂಟಿಟಿ ಒಂದು ಸಾಬೀತು ಮಾಡ್ಕೊಳ್ಳೋಕ್ಕೆ ಅಂತ. ಆ ಸ್ಟೇಜ್ ಹತ್ತದ ಮೇಲೆ ನನಗೆ ಐಡೆಂಟಿಟಿ ಸಿಕ್ತಲ್ವಾ. ಸೊ ಬೋನಸ್ ಅದೆಲ್ಲ. ನಾವು ಒಳಗಡೆ ಏನಿರ್ತೀವಿ ಎಲ್ಲರದು ಹಾಗೇನೆ ಒಂದು ಸ್ಪಾರ್ಕಲ್ ಕೊಡುತ್ತೆ. ಬಿಗ್ ಬಾಸ್ ಅನ್ನೋದು ಯಾವಾಗ್ಲೂ ಇಟ್ ಈಸ್ ಯೋರ್ ಇಂಡಿವಿಜುವಲ್ ಆಟ. ನಾವೇನೇ ಅಂದ್ಕೊಂಡು ಹೋದ್ರೂ ನಾವು ಹೇಗಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅಲ್ಲಿ ತುಂಬ ಫೇಕ್ ಮಾಡೋಕ್ಕಾಗಲ್ಲ. ನಾವು ಕ್ಯಾಮ್ರಾಸ್ ಇರುತ್ತೆ, ಮರ್ತು ಬಿಡ್ತೀವಿ ಕ್ಯಾಮ್ರಾ ಇರೋದನ್ನು. ನನಗೆ ಎಲ್ಲೂ ಹಂಗೆ ಫೀಲ್ ಆಗಲಿಲ್ಲ. ನಾನು ತುಂಬ ಅಗ್ರೆಷನಲ್ಲಿ ಅಂದ್ಕೊಂಡು ಹೋದೆ. ನಾನು ಹೇಗಿದ್ದೆ, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ. ನೀವು ನನ್ನ ಟ್ರಿಗರ್ ಪಾಯಿಂಟ್ನ ಟಚ್ ಮಾಡಿದಾಗ ನಾನು ಹಂಗೆ ರಿಟರ್ನ್ ಕೊಡ್ತಾ ಇದ್ದೆ. ನನಗೆಲ್ಲೂ ಅದು ಮುಳ್ಳಾಯಿತು ಅಂತ ನನಗೆ ನಿಜವಾಗ್ಲೂ ಫೀಲ್ ಆಗಲಿಲ್ಲ. ಬಟ್ ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್ ಅಂತ ಹೇಳ್ಬೋದು. ಬಟ್ ಅದೇ ನಾನು 100% ಕೋಪ ಅಂತೂ ಕಮ್ಮಿ ಮಾಡ್ಕೊಳ್ಳೇಬೇಕು. ಯಾಕಂದರೆ ನನ್ನ ಪರ್ಸ್ನಲ್ ಲೈಫ್ಗೂ ಅದು ತುಂಬ ಇಂಪಾರ್ಟೆಂಟು. ಅದೆಲ್ಲೋ ನನ್ನ ಆಟಕ್ಕೆ ಮುಳ್ಳಾಯಿತು ಅಂತ ನಾನು ಅಕ್ಸೆಪ್ಟ್ ಮಾಡಲ್ಲ. ವೈಯಕ್ತಿಕವಾಗಿ ನೀವು ತುಂಬ ಕೋಪಿಷ್ಟ್ರಾ? ಚಿಕ್ಕ ವಯಸ್ಸಿಂದ ಕೋಪ ಜಾಸ್ತಿ ಆ್ಯಕ್ಚುಲಿ. ಎಲ್ಲೋ ಒಂದು ಕಡೆ ಜನರಿಗೆ ನನ್ನ ಕೋಪ ಇಷ್ಟ ಆಗ್ತಾ ಇರಲಿಲ್ವೇನೋ ಏನೋ. ಬಟ್ ಅದು ಒಂಥರ ಈಗ ಬಿಗ್ ಬಾಸಿಂದ ಎಷ್ಟು ಜನ ಏನು ಕಲ್ತರು ಏನೋ ಗೊತ್ತಿಲ್ಲ. ಬಟ್ ನನ್ನ ಲೈಫ್ಗೆ ಇಟ್ ಈಸ್ ಅ ಆ್ಯಡೆಡ್ ಪಾಯಿಂಟ್ ಅಲ್ವಾ. ಅಂದರೆ ಕೋಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ತಾಳ್ಮೆ ತೊಗೊಂಡಿದ್ದೀವಿ ಅಂದಾಗ ಆ ಲೆಸನ್ ಯಾರಿಗೆ ಎಷ್ಟು ಜನಕ್ಕೆ ಸಿಗುತ್ತೆ. ಆಮೇಲೆ ಎಸ್ಪೆಷಲಿ ಸುದೀಪ್ ಸರ್ ಅವ್ರ ಮಾರಲ್ ಸಪೋರ್ಟು ತುಂಬ ಇತ್ತು ನನಗೆ. ಇವತ್ತಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಅವರು ಸಪೋರ್ಟ್ ತುಂಬ ಇದೆ ನನಗೆ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಎಲ್ಲೋ ಐ ಟುಕ್ ಇಟ್ ಇನ್ ಅ ಪಾಸಿಟಿವ್ ವೇ ಅಷ್ಟೇ.